ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಕೂತ್ಕೊಂಡ್ರೆ ಒಂದು ರೀತಿಯಲ್ಲಿ ಬೆದರಿದ್ದಾರೆ ಅಂತ ಅರ್ಥ. ಎಲ್ಲೆಲ್ಲಿ BJP ಇತರ ಸರ್ಕಾರಗಳಿದಾವೋ ಅಲ್ಲೆಲ್ಲ ರಾಜ್ಯಪಾಲರಿಂದ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು. ಶಾಸಕರು ಮತ್ತು ಪಕ್ಷ ಸಿಎಂ ಬೆರಳಿಗೆ ನಿಲ್ಬೇಕಾ ಸರ್? ಶಾಸಕರು ಮತ್ತು ಪಕ್ಷ ಎಲ್ಲ ಇದೆ ಅವ್ರ ಜೊತೆಗೆ ಎಲ್ಲರೂ. ಯಾಕ್ರಿ ರಾಜೀನಾಮೆ ಕೊಡಬೇಕು? ಅವ್ರಿಗೆ ನೈತಿಕತೆ ಇಲ್ಲ, ನಮಗೆ ನೈತಿಕತೆನೇ ಇದೆ, ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ, ಎಲ್ಲ ಇದೆ. ಏನು ಹೋರಾಟನಿಲ್ಲ, ಏನಿಲ್ಲ, ತೆಗೆದು ಬಿಸಾಕ್ತೇವೆ ಕೇಸ್ನ. ಕಾನೂನು ಹೋರಾಟ ಅವ್ರಿಗೆ ಸರಿಯಾದ ಉತ್ತರ ಕೊಡ್ತೀವಿ. ಇದಿಷ್ಟು ನೋಡಿ, ಇದು ಮೈಸೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಧರಣಿಯನ್ನ ಮಾಡ್ತಾ ಇರೋದು. ಪ್ರತಿಭಟನೆ ಸ್ವರೂಪ ತೀವ್ರಗೊಳ್ತಾ ಇದೆ. ರಾಜ್ಯಪಾಲರೇ ವಾಪಸ್ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋದಿ ಮತ್ತೆ ಅಮಿತ್ ಶಾ ಅವರ ಕೈಗೊಂಬೆಯಂತೆ ವರ್ತಿಸಬೇಡಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ತವರು ಮೈಸೂರಿನಲ್ಲಿ ಪ್ರತಿಭಟನೆ ನೋಡಿ, ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಆಗ್ತಾ ಇದೆ. ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಣ ಕಳಿಸಿದ್ದು ನೀವೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನ ಪೂರ್ತಿ ಮುಳುಗಿಸಕ್ಕೆ ನೋಡಿದ್ದು ನೀವೇ, ಮೂಡದಲ್ಲಿ ಸೈಟ್ ತಗೊಂಡಿದ್ದು ಕೂಡ ನಿಮ್ಮ ಹೆಂಡ್ತಿದೆ. ಇದ್ರ ಬಗ್ಗೆ ನೀವು ಮೊದಲು ಮಾತಾಡಿ, ರಾಜೀನಾಮೆ ಕೊಟ್ಟು ಆಮೇಲೆ ನೀವೇ ಅನ್ಬೇಕಾದ್ರೆ ಮಾತಾಡೋದನ್ನ ಮಾಡ್ರಿ. ರಾಜ್ಯಪಾಲರು ಕಾನೂನಂತೆ ಕ್ರಮ ಕೈಗೊಳ್ಳುವಂತವರು. ಕಾನೂನಿದೆ, ಈ ನೆಲದ ಕಾನೂನಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ರಾಜ್ಯಪಾಲರು ಮಾಡಿದ್ದಲ್ಲ, ಸರ್ಕಾರಗಳು ಮಾಡಿರುವಂತದ್ದು, ಲೋಕಸಭೆ ಮಾಡಿರುವಂತದ್ದು, ರಾಜ್ಯಸಭೆಯಲ್ಲಿ ಅಪ್ರೂವ್ ಆಗಿದೆ. ಇದರ ಆಧಾರದಲ್ಲಿ ವರದಿಯನ್ನು ತರಿಸಿಕೊಂಡು ತಜ್ಞರ ಜೊತೆ ಚರ್ಚೆ ಮಾಡಿ ಯಾವ ಕೇಸನ್ನ ಅಬ್ರಾಹಂ ಅವರು, ಪ್ರವೀಣ್ ಅವರು, ಸ್ನೇಹಮಯ ಕೃಷ್ಣ ಅವರು ಕೊಟ್ಟಿದ್ದಾರ ಅದರ ಆಧಾರದಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿಯನ್ನ ರಕ್ಷಣೆ ಮಾಡುವುದಕ್ಕಾಗಿ, ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕುವುದಕ್ಕಾಗಿ ನೀವು ಏನ್ ಬೇಕಾದ್ರೂ ಮಾತಾಡಬಹುದು, ಆದ್ರೆ ಕಾನೂನಂತೆ ಎದುರಿಸಬೇಕಾಗಿದೆ. ನೀವು ರಾಜೀನಾಮೆಯನ್ನು ಕೊಟ್ಟು ಕಾನೂನಿನಂತೆ ಎದುರಿಸಿ ಅನ್ನುವಂಥದ್ದನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ನಿಮ್ಮ ಪಾರ್ಟಿ ಬೇರೆ ರಾಜ್ಯದಲ್ಲಿ, ಬೇರೆ ಕಡೆಗಳಲ್ಲಿ ಬೇರೆ ಪಕ್ಷದವರಿಗೆ ಬುದ್ಧಿ ಹೇಳ್ತಾ ಇದ್ದೀರಿ. ಆ ಬುದ್ಧಿ ಹೇಳುವುದನ್ನ ನೀವು ಮೊದಲು ಪಾಲಿಸಿ. ನಿಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನೀವು ತಗೊಳ್ಳಿ, ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳಿ. ಸಭೆಯನ್ನು ಕರೆದಿದ್ದೇವೆ, ಕರೆದು ಮಾನ್ಯ ರಾಜ್ಯಪಾಲರವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಈ ಕೊಟ್ಟಂಥ ದೂರು ತಿರಸ್ಕಾರ ಮಾಡಬೇಕು ಅಂತೇಳಿ. ಆದರೂ ರಾಜ್ಯಪಾಲರಿಗೆ ಈಗ ಕೇಂದ್ರದ BJP ಸರ್ಕಾರದ ಒತ್ತಡ ಇದೆ, ಅವರ ಸರ್ವಾಧಿಕಾರಿ ಧೋರಣೆ. ಅವರು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾರೂ ವಿರೋಧ ಪಕ್ಷದವರು ಸರ್ಕಾರನೇ ಮಾಡಬಾರ್ದು, ವಿರೋಧ ಪಕ್ಷದವರು ಆಡಳಿತನೇ ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕಿರುಕುಳ ಕೊಡುವಂಥದ್ದು, ಆಡಳಿತ ಪಕ್ಷಕ್ಕೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥದ್ದು. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ವರ್ತಿಸ್ತಾರೆ. ಹೌದು, ನೀವು ನೋಡ್ತಾ ಇದ್ದೀರಿ, ನಿಮಗೂ ಗೊತ್ತಿದೆ, ಇದು ಮಾಧ್ಯಮದವ್ರಿಗೂ ಗೊತ್ತಿದೆ. ನೋಡಿ, ಈಗಾಗಲೇ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇಡಿ ದುರುಪಯೋಗ ಮಾಡಿದ್ದಾರೆ.
CBI ದುರುಪಯೋಗ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ ಮಾಡಿದ್ದಾರೆ, ಚುನಾವಣಾ ಆಯೋಗ ದುರುಪಯೋಗ ಮಾಡಿದ್ದಾರೆ. ಎಲ್ಲ ಸಿದ್ದರಾಮಯ್ಯ ಅವರು ಅವ್ರ ಅವಧಿ, ಅವ್ರ ಜೀವನ ಅವಧಿಯಲ್ಲಿ ಒಂದು ಕಪ್ ಚುಕ್ಕೆ ಇದಿಲ್ಲ ಅಂತ ಮನುಷ್ಯ, ಇವತ್ತು ಅವ್ರ ಮೇಲೆ ಇಂಥ ಆರೋಪ ಬಂತು. CM ನಿವಾಸಕ್ಕೆ ಅಭಿಮಾನಿಗಳ ದಂಡು ಆಗಮಿಸ್ತಾ ಇದೆ. ಬಹುಶಃ ರಾಜ್ಯಾದ್ಯಂತ ಇದೊಂದು ರೀತಿಯಲ್ಲಿ ಸಂಚಲನ, ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿರುವ ಕಾರಣಕ್ಕಾಗಿ ಇದೊಂದು ವಿಕೋಪದ ಹಂತಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇಲ್ಲದಿಲ್ಲ. ಮೈಸೂರಲ್ಲಿ ಹೈಡ್ರಾಮಾ ನೋಡಿ ಸರ್. ಮೈಸೂರಲ್ಲಿ ಒಂದು ಟೈರ್ ಢಮಾಲ್, ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗೆಹ್ಲೋಟ್ ಅವರ ಫೋಟೋವನ್ನ ಸುಟ್ಟಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಅಲ್ಲಿ ನೂಕಾಟ ತಳ್ಳಾಟ ನಡೀತಾ ಇದೆ. ನೋಡಿ, ಪ್ರತಿಭಟನಾಕಾರರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಈ ಕಡೆ ಎಳಿತಾ ಇದ್ದಾರೆ. ಬೆಂಕಿ ಹಚ್ಚಿ ಪ್ರತಿಭಟನೆ, ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಈಗ ಸ್ವರೂಪ ಪಡ್ಕೊಳ್ತಾ ಇದೆ. ಪಾರ್ಟಿಗಳು ಅದೇನು ನೀರು ನೀರ ಪೆಟ್ರೋಲ್ ನಂದಿಸ್ತಾರೆ ಅನ್ಸುತ್ತೆ. ಪೆಟ್ರೋಲ್ ಹಂಗಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಉಳಿಯಲ್ಲ. ನೀರು ನಂದಿಸ್ತಾರೆ, ನಿಮಗೆ ಎಳ್ಕೊಂಡ್ಬಿಡ್ತದೆ, ಭಾಳ ಡೇಂಜರ್ ಅದು. ಅಂಥ ಪ್ರಯತ್ನಗಳನ್ನು ಯಾರು ಮಾಡಬೇಡಿ. ಆದರೆ ಒಂದು ವೇಳೆ ಇದು ಕೇವಲ ಕಾಂಗ್ರೆಸ್ ಪ್ರೊಟೆಸ್ಟ್ ಆದರೆ ಅದು ಇಷ್ಟಕ್ಕಿಷ್ಟೇ ಅಂತ ಆಗುತ್ತೆ. ಯಾವುದೇ ವಿಚಾರಗಳು ಬಂದಾಗ ಸಮುದಾಯಗಳು ಎದ್ದು ನಿಂತರೆ ಮಾತ್ರ ಅದು ಬೇರೆ ಆಗ್ಬಿಡುತ್ತೆ. ಈಗ CM ಸಿದ್ದರಾಮಯ್ಯನವರಿಗೆ ಅವರ ಜೀವಮಾನದಲ್ಲೇ ಅತಿ ದೊಡ್ಡ ಕಳಂಕ ಇದೆ. ಅವರ ಹಾಗಂತ ಸರಿನೋ ತಪ್ಪೋ ಅದು ಬೇರೆ ವಿಚಾರ. ಸರಿ ತಪ್ಪು, ರಾಜಕಾರಣದಲ್ಲಿ ಸರಿ ತಪ್ಪು ಅನ್ನೋದು ಆರೋಪ ಮಾಡೋದೇ ವಿಪಕ್ಷಗಳ ಕೆಲಸ. ವಿಪಕ್ಷಗಳ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡಿದೆ ಅಂತ ಲೆಕ್ಕ. ವಿಪಕ್ಷಗಳದು ಮಾಡುತ್ತೆ ಅಂತ ಹೇಳಿದಾಗ ನೀವು ಕೂಡ ಅದಕ್ಕೆ ರೆಡಿಯಾಗಿರ್ಬೇಕಾಗತ್ತೆ. ಇಲ್ಲಿ ಈ ಹಿಂದೆನೆ ಅವರು 14 ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಏನಾದ್ರು ಹೇಳಿದ್ದಿದ್ರೆ ಇದು ಬಹಳ ಕ್ಲಿಯರ್ ಆಗ್ಬಿಡೋದು. ಯಾವುದು ಬರ್ತಾನೆ ಇರಲಿಲ್ಲ, ಬೇರೆ ರೀತಿಯಲ್ಲಿ ಆಗ್ತಾ ಇತ್ತು. ಅದು ಆ ಹೇಳಿಕೆಯನ್ನ ಕೊಟ್ಬಿಟ್ರು. 63 ಕೋಟಿ ಅನ್ನೋದಿದೆಯಲ್ಲ, ಸಿದ್ದರಾಮಯ್ಯನವರಂತ ರಾಜಕಾರಣಿಯಿಂದ ಯಾರು ನಿರೀಕ್ಷೆ ಮಾಡಿಲ್ಲ. ಅದರ ಜೊತೆಗೆ ಜುಲೈ 22ನೇ ತಾರೀಕು ಈ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಮಾಡಿತ್ತು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇದನ್ನ ಬ್ರೇಕ್ ಮಾಡಿದ್ರು. ಆಮೇಲೆ ಬಹಳ ಮುಖ್ಯವಾಗಿ ಇದನ್ನ ಮಹಾಭಾರತ ಡಿಬೇಟ್ ಕಾರ್ಯಕ್ರಮದಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ವಿ. ಸೊ ಹಾಗಾಗಿ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಮುಂದೇನು ಘಟಿಸುತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಮೊದಲೇ ಗ್ರಹಿಸಿತ್ತು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ನಮ್ಮ ಅನಾಲಿಸಿಸ್ ಅಲ್ಲಿ ನಿಜ ಆಗಿದೆ ಸರ್. ಎಸ್ ಆಫ್ ಕೋರ್ಸ್. ಆದರೆ ಈಗಲೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರಕ್ಕೂ ಬೇಕಾದಷ್ಟು ಟೈಮ್ ಸಿಕ್ಕಿತ್ತು. ಇದು ಯಡಿಯೂರಪ್ಪನವರ ಕಾಲಾವಧಿಯದ್ದಲ್ಲ. ಯಾಕಂತಂದ್ರೆ